ವೆಲ್ಕಮ್. ನಾನು ಅವಿನಾಶ್ ಶಿವಣ್ಣ. ಟ್ರಾಫಿಕ್ಗೆ ಪರಿಹಾರ, ಹಸಿರಿಗೆ ಸಂಚಕಾರ, ಸರ್ಕಾರ ಪರಿಸರವಾದಿಗಳ ಸಂಘರ್ಷ, ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡ್ವಾ? ಇದು ನ್ಯೂಸ್ 18 ಕನ್ನಡದ ವಿಭಿನ್ನ ಅಭಿಯಾನ. ಬೆಂಗಳೂರಲ್ಲಿ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋ ವಿಚಾರ ಜೋರಾಗಿ ನಡೀತಾ ಇದೆ. ಪರ ವಿರೋಧದ ಚರ್ಚೆ, ಸರ್ಕಾರ ಪರಿಸರವಾದಿಗಳ ನಡುವೆ ಸಂಘರ್ಷ ಜೋರಾಗ್ತಾ ಇದೆ. ಬೆಂಗಳೂರಲ್ಲಿ ನಿಜಕ್ಕೂ ಸ್ಟೀಲ್ ಬ್ರಿಡ್ಜ್ ನ ಅವಶ್ಯಕತೆ ಇದೆಯಾ? ಜೋರಾಗಿ ನಡೀತಿದೆ ಪರ ವಿರೋಧದ ಚರ್ಚೆ. ಸ್ಟೀಲ್ ಬ್ರಿಡ್ಜ್ ನಿಂದ ಆಗುವಂತ ಅನುಕೂಲಗಳೇನು, ಅನಾನುಕೂಲಗಳೇನು, ಎರಡರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ನ್ಯೂಸ್ 18 ಇದರ ಬಗ್ಗೆ ಅಭಿಯಾನವನ್ನ ನಡೆಸ್ತಾ ಇರೋದು. ನಿಮ್ಮ ಅಭಿಪ್ರಾಯವನ್ನ ಕೂಡ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ರಿಯಾಲಿಟಿ ಚೆಕ್ ಅನ್ನ ಕೂಡ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಯಾವ ರೀತಿಯಾಗಿ ಸಮಸ್ಯೆಗಳಿದೆ, ಅದು ಎಸ್ಪೆಷಲಿ ಏರ್ಪೋರ್ಟ್ ರೋಡ್ ನಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅದರ ವಿಚಾರವಾಗಿ, ಅದು ಹೆಬ್ಬಾಳ ಇರ್ಬೋದು, ಅದೇ ರೀತಿಯಾಗಿ ಬೇಕರಿ ಸರ್ಕಲ್ ಇರ್ಬೋದು, ಚಾಲುಕ್ಯ ಸರ್ಕಲ್ ಇರ್ಬೋದು, ಎಲ್ಲಾ ಕಡೆ ಯಾವ ರೀತಿಯಾಗಿ ಪರಿಸ್ಥಿತಿ ಸದ್ಯಕ್ಕಿದೆ, ಬೆಳಗ್ಗೆ ಯಾವ ರೀತಿಯಾಗಿರುತ್ತೆ, ಸಂಜೆ ಅಲ್ಲಿ ಟ್ರಾಫಿಕ್ ನ ಸಮಸ್ಯೆ ಎಷ್ಟಿದೆ, ಒಂದು ಅರ್ಧ ಕಿಲೋಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಆಗುತ್ತೆ. ನ್ಯೂಸ್ 18 ಅಭಿಯಾನಕ್ಕೆ ಉತ್ತಮ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗ್ತಿದೆ. ಬೆಂಗಳೂರಿನ 11 ಸ್ಥಳಗಳಲ್ಲಿ ನಡೀತಾ ಇದೆ ವೋಟಿಂಗ್. ಜನ ಬಂದು ತಮ್ಮ ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಮತಗಳನ್ನ ಹಾಕ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಹತ್ತಿರದ ಒಂದು ವೋಟಿಂಗ್ ಸೆಂಟರ್ ಬಳಿ ವೋಟನ್ನ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನ್ಯೂಸ್ 18 ಅಭಿಯಾನಕ್ಕೆ ಉತ್ತಮ ರೆಸ್ಪಾನ್ಸ್ ಭಾನುವಾರದ ಬೆಳಗ್ಗೆಯಿಂದಲೇ ಸಿಗ್ತಾ ಇದೆ. ಸಂಜೆ 3 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶ ಇರುತ್ತೆ. ಬನ್ನಿ, ನೀವು ಕೂಡ ವೋಟ್ ಮಾಡಿ, ಅಭಿಪ್ರಾಯವನ್ನ ತಿಳಿಸಿ. ನಿಮ್ಮ ಪ್ರಕಾರ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅಂತ ನೀವೀಗ ಹಿರಿಯ ನಾಗರಿಕರೊಬ್ರು ಅಲ್ಲಿ ವೋಟ್ ಮಾಡ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ, ಜೊತೆಗೆ ಯುವಕರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಒಟ್ಟು 15 ಸ್ಥಳಗಳಲ್ಲಿ ಈಗ ವೋಟಿಂಗ್ ಆಗ್ತಾ ಇದೆ. ಜೊತೆಗೆ ನೀವೀಗ ನೋಡ್ತಾ ಇದ್ರಿ ನಮ್ಮ ವೋಟಿಂಗ್ ಸೆಂಟರ್ಗಳು ಕೂಡ ಓಪನ್ ಆಗಿದ್ದಾವೆ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಇದೀಗ ನಮ್ಮ ಪ್ರತಿನಿಧಿಗಳು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡೋದಕ್ಕೆ, ಜೊತೆಗೆ ವೋಟಿಂಗ್ ಸೆಂಟರ್ಗಳ ಬಳಿ ಕೂಡ ತಯಾರಾಗಿದ್ದಾರೆ. ಮೊದಲನೇದಾಗಿ ಲೋಕೇಶ್ ಚಾಲುಕ್ಯ ಸರ್ಕಲ್ ನಿಂದ, ಜೊತೆಗೆ ಥಾಮಸ್ ಪುಷ್ಪರಾಜ್ ಮೇಕ್ರಿ ಸರ್ಕಲ್ ನಿಂದ, ಕಿರಣ್ ಹೆಬ್ಬಾಳದಿಂದ ಜಾಯ್ನ್ ಆಗಿದ್ದಾರೆ. ನಾನು ಅಭಿಪ್ರಾಯವನ್ನ ತಿಳ್ಕೊತೀನಿ, ಜೊತೆಗೆ ಅಲ್ಲಿ ಏನಾಗ್ತಿದೆ ಮಾಹಿತಿಯನ್ನ ಪಡಿತೀನಿ. ಅದಕ್ಕೂ ಮುಂಚೆ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಿದೀವಿ, ಯಾವ ರೀತಿಯಾಗಿ ಇದೆ ಅನ್ನೋದು. ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 15 ಕಡೆಗಳಲ್ಲಾಗಿದೆ. ಇನ್ನು ಬೇಕರಿ ಸರ್ಕಲ್ ನಿಂದ ಕಾವೇರಿ ಥಿಯೇಟರ್ ವರೆಗೆ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ನಲ್ಲಿ ಕಂಡಿದ್ದು ಬರೀ ಟ್ರಾಫಿಕ್. ಈ ರಸ್ತೆಯಲ್ಲಿ ಸಂಚರಿಸುವ ಜನ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಾಫಿಕ್ ಆಗಲ್ಲಪ್ಪ, ಸ್ಟೀಲ್ ಬ್ರಿಡ್ಜ್ ಬೇಕು ಅನ್ನೋರು ಒಂದ್ ಕಡೆ ಆದ್ರೆ, ಮರಗಿಡಗಳನ್ನ ಕಡಿದು ಸ್ಟೀಲ್ ಬ್ರಿಡ್ಜ್ ಬೇಡ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸ್ಥಳದಿಂದ ಬೆಳಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಹಾಗೂ ಸಂಜೆ ಗಂಗಾಧರ್ ತಿಳಿಸ್ತಾರೆ, ನೋಡಿ. ಏರ್ಪೋರ್ಟ್ ರಸ್ತೆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಸರ್ಕಾರ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಜಾರಿಗೆ ಮುಂದಾಗಿತ್ತು. ಆದ್ರೆ ಈ ಸ್ಟೀಲ್ ಬ್ರಿಡ್ಜ್ ಯೋಜನೆಯಿಂದ ಪರಿಸರಕ್ಕೆ ಹಾನಿ ಆಗುತ್ತೆ, ಮರಗಳನ್ನ ಕಡಿಬೇಕಾಗುತ್ತೆ ಅಂತ ಹೇಳಿ ಪರಿಸರವಾದಿಗಳು ಸಹ ಒಂದು ಆಪೋಸಿಟ್ ಅನ್ನ ಮಾಡಿದ್ರು. ಇದೀಗ ಈ ಒಂದು ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಯಾವ ರೀತಿ ಇದೆ ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನು ಆರಂಭಿಸಿದೆ. ಅದರಲ್ಲಿ ಯಾವ ರೀತಿ ಈ ಒಂದು ಏರ್ಪೋರ್ಟ್ ರಸ್ತೆ ಟ್ರಾಫಿಕ್ ಜಾಮ್ ಇದೆ ಮತ್ತೆ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಂದ ನೇರವಾಗಿ ಕೇಳಿ ತಿಳ್ಕೊಳ್ಬಹುದು. ಈಗ ನಮ್ಮ ಜೊತೆ ಕೆಲವು ಸಾರ್ವಜನಿಕರು ಸಹ ಇದ್ದಾರೆ. ಸರ್, ಈ ಒಂದು ಟ್ರಾಫಿಕ್ ರಸ್ತೆಯಲ್ಲಿ ಯಾವ ರೀತಿ ಟ್ರಾಫಿಕ್ ಇದೆ ಮತ್ತೆ ಇದಕ್ಕೆ ಏನು ಸೊಲ್ಯೂಷನ್ ಅಂತ ನೀವು ಬಯಸ್ತೀರಾ ಸರ್? ಈಗ ಫುಲ್ ಟ್ರಾಫಿಕ್ ಇದೆ, ಬೆಳಗ್ಗೆ ಆಫೀಸ್ ಹೋಗೋಕ್ಕೆ ಲೇಟ್ ಆಗ್ತಿದೆ, ಡ್ಯೂಟಿಗೆ ಲೇಟ್ ಆಗುತ್ತೆ, ಡೈಲಿ ಇದೇ ಥರ ಟ್ರಾಫಿಕ್ ಇರುತ್ತೆ. ಈ ಥರ ಟ್ರಾಫಿಕ್ ಇದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಸರ್. ಮತ್ತೆ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಈ ರೋಡಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಬೇಕಾ ಬೇಡ? ಬೇಕು, ತಂದರೆ ಒಳ್ಳೇದಾಗುತ್ತೆ, ಎಲ್ಲರಿಗೂ ಟ್ರಾಫಿಕ್ ಇರಲ್ಲ, ಈಸಿಯಾಗಿ ಹೋಗ್ಬೋದು. ಸರ್, ಈ ಒಂದು ರಸ್ತೆಯಲ್ಲಿ ಬ್ರಿಡ್ಜ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ನಿಮ್ಗೆ ಯಾವ ರೀತಿ ಟ್ರಾಫಿಕ್ ಇದೆ ಮತ್ತೆ ಏನು ಪರ್ಯಾಯ ವ್ಯವಸ್ಥೆ ಬೇಕು ಅಂತಿದೆ ಸರ್? ಸರ್, ಬ್ರಿಡ್ಜ್ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಈ ಥರ ಟ್ರಾಫಿಕ್ಗಳು ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತದೆ. ಹೆಬ್ಬಾಳ ಅಂತೂ ಡೈಲಿ ಆಗ್ತಾನೆ ಇದೆ. ಸೊ ಅದಕ್ಕೇನಾದ್ರು ಬೇರೆ ಸಜೆಷನ್? ಡೈಲಿ ರೋಡಲ್ಲಿ ಓಡಾಡ್ತಿದ್ರ? ನಾನು ಡೈಲಿ ಇದೇ ರೋಡಲ್ಲಿ 4-5 ಸಲ ಓಡಾಡ್ತೀನಿ. ಈಗ ಸರ್ಕಾರ ಸ್ಟೀಲ್ ಬ್ರಿಡ್ಜ್ ಮಾಡೋಕ್ಕೆ ಮುಂದಾಯಿತು, ಆದ್ರೆ ಕೆಲವರು ಬೇಡ ಅಂತಿದ್ದಾರೆ. ಇದು ನಿಮ್ಗೆ ಏನು ಅನಿಸ್ತಿದೆ ಸರ್? ಸ್ಟೀಲ್ ಬ್ರಿಡ್ಜ್ ಬೇಕು ಸರ್. ಅದು ಬ್ರಿಡ್ಜ್ ಬಂದ್ರೇ ಎಲ್ಲರಿಗೂ ಯೂಸ್ ಆಗೋದು. ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಆನ್ ಟೈಮ್ಗೆ ಹೋಗೋಕ್ಕಾಗಲ್ಲ, ಎಂಪ್ಲಾಯೀಸ್ಗಳು ಏರ್ಪೋರ್ಟ್ಗೆ ಹೋಗೋರು ಟೈಮಿಂಗ್ಸ್ ಎಲ್ಲ ಸೆಟ್ ಆಗಲ್ಲ ಸರ್. ಬ್ರಿಡ್ಜ್ ಬೇಕು, ಯೂಸ್ ಆಗುತ್ತೆ. ಸರ್ಕಾರ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಒಂದು ಮೆನ್ಷನ್ ಮಾಡಿತ್ತು, ಅದಕ್ಕೂ ಸಹ ವಿರೋಧಗಳು ವ್ಯಕ್ತವಾಗಿ ಒಂದು ಕೈ ಬಿಟ್ಟಿದೆ. ಈಗ ಅದ್ರ ಬಗ್ಗೆ ನೀವು ಯಾವ ರೀತಿ ಒಂದು ಸ್ಟೀಲ್ ಬ್ರಿಡ್ಜ್ ಸರ್ ಮರಗಳೆಲ್ಲ ಕಡಿತೀರಿ ಅಂತೀರ. ಆಲ್ರೆಡಿ ಬೆಂಗಳೂರಲ್ಲಿ ಆಲ್ರೆಡಿ ಮರಗಳು ಕಡ್ದಾಕಿದೆ. ಮರಗಳು ಕಳೆದು ಸ್ಟೀಲ್ ಬ್ರಿಡ್ಜ್ ಮಾಡೋದು ಐ ಡೋಂಟ್ ಥಿಂಕ್ ಸೊ ರೈಟ್ ಆಪ್ಷನ್. ಈ
ಒಂದು ಟ್ರಾಫಿಕ್ ಮತ್ತೆ ಇದಕ್ಕೆ ಏನು ಪರ್ಯಾಯ ಸೊಲ್ಯೂಷನ್ ಇದೆ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳ್ಬೋದು. ಮೇಡಮ್, ಈ ಒಂದು ಟ್ರಾಫಿಕ್ಗೆ ಸರ್ಕಾರ ಸ್ಟೀಲ್ ಬ್ರಿಡ್ಜ್ ಮುಂದಾಗಿತ್ತು ಮಾಡಬೇಕು ಅಂತೇಳಿ, ಬಟ್ ಈಗ ಅದು ಕ್ಯಾನ್ಸಲ್ ಸಹ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರೆ ನೀವು ಯಾವ ರೀತಿ ಒಂದು ಸಜೆಸ್ಟ್ ಮಾಡ್ತೀರಾ? ರೋಡ್ ಬ್ಲಾಕ್ ಥರ ಆಗ್ತಾ ಇದೆ, ಸ್ವಲ್ಪ ವೈಡನ್ ಮಾಡಿದ್ರೆ ಅದು ಹೆಲ್ಪ್ ಮಾಡ್ಬೋದು. ಎಸ್ಪೆಷಲಿ ಈ ರೋಡಲ್ಲಿ ಕಾವೇರಿ ಥಿಯೇಟರ್ ಹತ್ರ ತುಂಬ ನ್ಯಾರೋ ಆಗುತ್ತೆ ರೋಡು. ಸೊ ಅದನ್ನು ಸ್ವಲ್ಪ ಬ್ರಾಡ್ ಮಾಡಿದ್ರೆ ಸ್ವಲ್ಪ ಈಸಿ ಆಗ್ಬೋದು. ಆಫ್ಕೋರ್ಸ್ ಸ್ಟೀಲ್ ಬ್ರಿಡ್ಜ್ ಬಿಕಾಸ್ ಆಫ್ ಲಾಟ್ ಆಫ್ ಹ್ಯಾಸರ್ಡ್ಸ್ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಮೇ ಬಿ ದಟ್ಸ್ ದ ರೈಟ್ ವೇ ಟು ಲುಕ್ ಎಟ್ ಇಟ್. ಬಟ್ ಸ್ವಲ್ಪ ರೋಡ್ಸ್ ಬ್ರಾಡನ್ ಮಾಡಿದ್ರೆ ಇಟ್ ಮೈಟ್ ಹೆಲ್ಪ್. ಸರ್, ಈ ಒಂದು ಟ್ರಾಫಿಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗ್ತಿದೆ? ಮತ್ತೆ ಸರ್ಕಾರ ಬ್ರಿಡ್ಜ್ ಮಾಡಬೇಕು ಮತ್ತೆ ಸ್ಟೀಲ್ ಬ್ರಿಡ್ಜ್ಗೆ ಅಂತೆಲ್ಲ ಏನು ಪ್ರಸ್ತಾವನೆ ಇಟ್ಟಿತ್ತು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇದು ಜನರ ಅನುಕೂಲವಾಗಿ ಜನ ಇದ್ರ ಬಿಟ್ಕೊಡ್ಬೇಕು. ಮತ್ತೆ ಎಲ್ಲ ಸಂಘ ಸಂಸ್ಥೆಯವರೆಲ್ಲ ಬಂದ್ಬಿಟ್ಟು ಗಲಾಟೆ ಮಾಡಿ ಈ ರೀತಿ ಜನಗಳಿಗೆ ತೊಂದರೆ ಕೊಡೋದು, ಇದ್ರ ಬಗ್ಗೆ ಬಂದ್ಬಿಟ್ಟು ಪರಿಸರವಾದಿಗಳು ಮರ ಕಡಿಬೇಡಿ, ಅದು ಕಡಿಬೇಡಿ, ಇದು ಕಡಿಬೇಡಿ ಅಂತ ಹೇಳ್ತಾರೆ, ಸರಿಯಲ್ಲ. ಟೈಮಿಂಗ್ ನಾವು ಸರಿಯಾಗಿ ಹೋಗ್ಬೇಕು, ಅಲ್ಲಿ ನಮಗೆ ಅಧಿಕಾರಿಗಳು ತೊಂದರೆ ಕೊಡ್ತಾರೆ. ಆಂಬುಲೆನ್ಸ್ ಕೂಡ ತೊಂದರೆ ಆಗ್ತಾ ಇದೆ. ಯಾವುದೋ ಒಂದು ಸೀರಿಯಸ್ ಕೇಸ್ ಆಗಲಿ, ಗರ್ಭಿಣಿ ಸ್ತ್ರೀ ಆಗಲಿ, ಹ್ಯಾಂಡಿಕ್ಯಾಪ್ಸ್ ಯಾರು ಅರ್ಜೆಂಟ್ ಒಬ್ಬರು ಈ ರೋಡಲ್ಲಿ ಪಾಸ್ ಆಗಲಿ ಆಗ್ತಾ ಇಲ್ಲ. ಆದಷ್ಟು ಈ ಪರಿಸರವಾದಿಗಳಲ್ಲಿ ಬೇರೆ ಸಹಕಾರ ತುಂಬಾ ಒಳ್ಳೇದು ಸರ್. ಇದ್ರ ಬಗ್ಗೆ ಇಲ್ಲಿನ ಹೆಬ್ಬಾಳ ನಿವಾಸಿಯೊಬ್ಬರು ಹೇಳ್ತಿರುವಂಥದ್ದು, ಈ ಒಂದು ರಸ್ತೆಯಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಟ್ರಾಫಿಕ್ ಸಹ ಕಡಿಮೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದ ಬಗ್ಗೆ ಜನರ ಪ್ರತಿಕ್ರಿಯೆ ಏನು ಮತ್ತೆ ಅವರ ಅಭಿಪ್ರಾಯಗಳೇನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನು ಆಯ್ಕೊಂಡಿದೆ. ನಾವೀಗ ಮೇಕ್ರಿ ಸರ್ಕಲ್ ಬಳಿ ಇದ್ದೇವೆ. ನಾವು ಈಗ ನೋಡ್ತಾ ಇರ್ಬೋದು, ಮೇಕ್ರಿ ಸರ್ಕಲ್ ಅಂದ್ರೆ ಈ ಒಂದು ಮೇಕ್ರಿ ಸರ್ಕಲ್ ಏನಿದೆ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಈ ಮಾರ್ಗ ಏನಿದೆ ಆರ್ಟಿ ನಗರ, ಸಂಜಯ್ ನಗರ ಆಗಿರ್ಬೋದು, ಗಂಗಾನಗರ ಆಗಿರ್ಬೋದು, ಜೆಸಿ ನಗರ ಮತ್ತೆ ಈ ಆರ್ಟಿ ನಗರ ಎಲ್ಲಾ ವೆಹಿಕಲ್ಸ್ ಕೂಡ ಈ ಒಂದು ಮೇಕ್ರಿ ಸರ್ಕಲ್ ಮೂಲಕ ಹೋಗುವಂಥದ್ದು. ಮತ್ತೊಂದು ಕಡೆ ನಾವೇನು ಈ ಕಾವೇರಿ ಜಂಕ್ಷನ್ ಹೋಗ್ಬೇಕು ಕೂಡ ಇದೇ ಮಾರ್ಗ ಮೂಲಕ ಕಾವೇರಿ ಜಂಕ್ಷನ್ಗೆ ಬರಬೇಕಾಗುತ್ತೆ. ಇಲ್ಲಿ ಆ ಮೇಕ್ರಿ ಸರ್ಕಲ್ ಅಲ್ಲಿ ನೋಡ್ತಾ ಇರ್ಬೋದು, ಇವರು ಪ್ರತಿನಿತ್ಯ ಓಡಾಡ್ತವ್ರು. ಮತ್ತೆ ಈ ಒಂದು ಸ್ಟೀಲ್ ಬ್ರಿಡ್ಜ್ ಬೇಡ ಅನ್ನೋದ್ರ ಬಗ್ಗೆ ಇಲ್ಲಿ ಅವ್ರ ಬೈಕ್ಸ್ ಅವರನ್ನ ಕೇಳೋಣ. ಸರ್, ಸರ್ಕಾರ ಈ ಒಂದು ಗೊಂದಲದಲ್ಲಿದೆ, ಸ್ಟೀಲ್ ಬ್ರಿಡ್ಜ್ ಮಾಡಬೇಕಾ ಬೇಡ ಅಂತ ಪರಿಸರವಾದಿಗಳು ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ನನ್ನ ಪ್ರಕಾರ ಸ್ಟೀಲ್ ಬ್ರಿಡ್ಜ್ ಬೇಕು, ಅವಶ್ಯಕತೆ ಇದೆ. ಇಷ್ಟು ಟ್ರಾಫಿಕ್ ಜಾಮಲ್ಲಿ ಎಷ್ಟು ಅನಾನುಕೂಲ ಆಗುತ್ತೆ, ಏರ್ಪೋರ್ಟ್ಗೆ ಹೋಗೋರಿಗೆ ಅನಾನುಕೂಲ ಆಗ್ತಾ ಇದೆ. ಬೆಳಿಗ್ಗೆ ಟೈಮ್ 1 ಅವರ್ ಆಗುತ್ತೆ. ಹೆಬ್ಬಾಳ ಫ್ಲೈಓವರಿಂದ ಮೇಕ್ರಿ ಸರ್ಕಲ್ ಬರೋಕ್ಕೆ ಇಲ್ಲಾಂದ್ರೆ 40 ಮಿನಿಟ್ಸ್ ಬೇಕಾಗುತ್ತೆ ಟ್ರಾಫಿಕ್ ಜಾಮಲ್ಲಿ. ಅಷ್ಟು ಪೊಲ್ಯೂಷನ್ ಅದರಿಂದ ಸ್ಟೀಲ್ ಬ್ರಿಡ್ಜ್ ಇರೋದೇ ಒಳ್ಳೇದು. ಇದು ಅವ್ರ ಮಾತಾಗಿರುವಂಥದ್ದು. ಅಂದ್ರೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಆಗಲೇಬೇಕು, ಇದರಿಂದ ಸ್ವಲ್ಪ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತೆ ಅನ್ನೋದು ಅವರ ಮಾತಾಗಿರುವಂಥದ್ದು. ಸರ್, ಈಗ ಸರ್ಕಾರ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು, ಸಂಚಾರ ದಟ್ಟಣೆ ಕಡಿಮೆ ಆಗುತ್ತೆ ಅಂತ ಪ್ಲಾನ್ ಇದೆ. ಬಟ್ ಪರಿಸರವಾದಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವೇನು ಹೇಳ್ತೀರಿ ಸರ್? ಡೈಲಿ ಓಡಾಡ್ತಿರಲ್ಲ, ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ? ಬೇಕು ಸರ್. ಇಲ್ಲಿ ನೀವು ಡೈಲಿ ಓಡಾಡ್ತೀರಿ, ಟ್ರಾಫಿಕ್ ಹೆಚ್ಚಿರುತ್ತೆ, ಇಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡಿದ್ರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ. ಬಟ್ ಪರಿಸರವಾದಿಗಳು ಬೇಡ ಅಂತಾರೆ. ನೀವೇನು ಹೇಳ್ತೀರಿ ಸರ್? ಸ್ಟೀಲ್ ಬ್ರಿಡ್ಜ್ ಮಾಡಬೇಕು, ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತೆ. ಜನಸಂದಣಿ ಇರುವಂಥ ರಸ್ತೆಯಲ್ಲಿ ಒಪ್ಕೊಳ್ತೀವಿ, ಪರಿಸರ ಹಾನಿ ಆಗುತ್ತೆ, ಎಕ್ಸೆಪ್ಟೆಡ್. ಈಗ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾದ್ರೆ ಕೆಲವೊಂದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮದೇನ ಇಲ್ಲ, ಪರಿಸರಕ್ಕೆ ವಿರುದ್ಧವಾಗಿ ನಾವಿಲ್ಲ. ಬಟ್ ಈಗ ಟ್ರಾಫಿಕ್ ನೋಡ್ತೀರಿ ನೀವು, 1 ಅವರ್ ಜರ್ನಿ ಮಾಡಬೇಕಾಗತ್ತೆ. ಬರೀ 10 ಕಿಲೋಮೀಟ್ರ್ ಹೋಗೋಕೆ 1 ಅವರ್ ಬೇಕು, 1.5 ಅವರ್ ಬೇಕು. ಸೊ ಇದು ಎಲ್ಲರಿಗೂ ಆಗುವಂಥ ತೊಂದರೆ. ಸೊ ಸಮಸ್ಯೆ ಬಗೆಹರಿಸೋ ಸಲುವಾಗಿ ಸ್ಟೀಲ್ ಬ್ರಿಡ್ಜ್ ಮಾಡಿದ್ರೆ ಏನು ತಪ್ಪೇನಿಲ್ಲ. ಇವು ಅಂದ್ರೆ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಇರುವಂಥದ್ದು ಈ ಜಂಕ್ಷನ್ ರೋಡ್. ಅಂದ್ರೆ ಸ್ಟೀಲ್ ಬ್ರಿಡ್ಜ್ ಮಾಡೋದು ಸ್ವಲ್ಪ ಸಮಸ್ಯೆಗಳಿರುತ್ತೆ. ಆದರೂ ಕೂಡ ನಾವು ಇಲ್ಲಿ ಒಂದು ಮೂವ್ಮೆಂಟ್ ಆದರೆ ಸುಮಾರು ಕಿಲೋಮೀಟರ್ ಗಟ್ಟಲೆ ನಿಂತ್ಕೋಬೇಕಾಗುತ್ತೆ. ಅರ್ಧ ಗಂಟೆಯಿಂದ ಸುಮಾರು ಒಂದು ಸ್ವಲ್ಪ ದೂರ ಹೋಗ್ಬೇಕಂದ್ರೆ ನಮಗೆ ಅರ್ಧ ಗಂಟೆ ಟೈಮ್ ಆಗುತ್ತೆ. ಆದರೆ ಅದು ಸ್ವಲ್ಪ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೇಕಾಗುತ್ತೆ. ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡಿದ್ರೆ ಸ್ವಲ್ಪ ಒಂದು ಸಂಚಾರ ದಟ್ಟಣೆ ಕಡಿಮೆ ಆಗುತ್ತೆ ಅನ್ನೋದು ಒಟ್ಟಿನಲ್ಲಿ ಈ ಒಂದು ಅಂದರೆ ಮೇಕ್ರಿ ಸರ್ಕಲ್ ಈ ಭಾಗದವರೆಗೆ ನಾವು ಸ್ವಲ್ಪ ಜನ ಮಾತಾಡಿಸಿದಾಗ ಮಿಶ್ರ ಪ್ರತಿಕ್ರಿಯೆ ಬಂದಿರುವಂಥದ್ದು. ನ್ಯೂಸ್ 18 ರಿಯಾಲಿಟಿ ಚೆಕ್ ಬೆಳಗ್ಗೆ ಮತ್ತು ಸಂಜೆ ಹೇಗಿರುತ್ತೆ ಅಂತ. ಜೊತೆಗೆ ಈಗ ನಮ್ಮ ಜೊತೆ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಲೋಕೇಶ್, ಥಾಮಸ್, ಅದೇ ರೀತಿಯಾಗಿ ಕಿರಣ್ ನೇರ ಸಂಪರ್ಕಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ. ಮೊದಲನೇದಾಗಿ ಲೋಕೇಶ್, ಚಾಲುಕ್ಯ ಸರ್ಕಲ್ ನಿಂದ. ಲೋಕೇಶ್, ವೋಟಿಂಗ್ ಪ್ರೋಸೆಸ್ ಈಗ ಯಾವ ರೀತಿಯಾಗಿ ಸಾಗ್ತಾ ಇದೆ, ಎಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿದಾರಲ್ಲಿ ಅಂತ? ಎಸ್ ಅವಿನಾಶ್, ಸ್ಟೀಲ್ ಬ್ರಿಡ್ಜ್ ಬೇಕು ಮತ್ತೆ ಬೇಡ ಅನ್ನುವಂಥ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ವಾಲಂಟಿಯರ್ಸ್ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅಂದ್ರೆ ಈಗ ವೋಟಿಂಗ್ ಬೂತ್ಗಳನ್ನು ಅವರ ಕೈಲಿಟ್ಟು ರಸ್ತೆಯಲ್ಲಿರ್ತಕ್ಕಂಥ ಟ್ರಾಫಿಕ್ಗೆ ಇಳಿದು ಅಲ್ಲಿನ ಜನಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸಾಕಷ್ಟು ಜನ ಒಳ್ಳೆಯ ರೀತಿಯ ಒಂದು ಪ್ರತಿಕ್ರಿಯೆ ಕೂಡ ಕೊಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ನಿಟ್ಟಿನಲ್ಲಿ ಒಂದು ಅವರ ಅಭಿಪ್ರಾಯವನ್ನು ತಿಳಿಸಲು ಮುಂದಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಮಂದಿ ಈ ಒಂದು ನಿಟ್ಟಿನಲ್ಲಿ ಮತದಾನ ಕೂಡ ಮಾಡ್ತಿದ್ದಾರೆ.
ಇನ್ನು ಸಂಜೆ ಸಮಯಕ್ಕೆ ಈಗಾಗಲೇ ಇಲ್ಲಿನ ರೆಸ್ಪಾನ್ಸ್ ನ ನಾವು ಗಮನಿಸೋದಾದ್ರೆ ಈ ಒಂದು ಬಾಕ್ಸ್ ಸಂಪೂರ್ಣವಾಗಿ ಫಿಲ್ ಆಗುವಂತ ಸಾಧ್ಯತೆ ಕೂಡ ಇದೆ. ಈಗಷ್ಟೇ ತಾನೇ ಒಂದಷ್ಟು ಜನ ಬಂದು ವೋಟ್ ಮಾಡಿ ಹೋಗಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನೀವು ವಾಲಂಟಿಯರ್ಸ್ ನ ಕೂಡ ಗಮನಿಸಬಹುದು. ಈ ಎಲ್ಲಾ ಒಂದು ಏನು ಸ್ಟೂಡೆಂಟ್ ಫಾರ್ ಡೆವಲಪ್ಮೆಂಟ್ ಏನು ಒಂದು ಅಸೋಸಿಯೇಷನ್ ಏನಿದ್ದಾರೆ ಇವರೆಲ್ಲರೂ ಕೂಡ ರಸ್ತೆಗಿಳಿದು ಇವತ್ತು ಜನಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಜನ ಗ್ರೌಂಡ್ಗೆ ಹೋಗಿ ಈಗಾಗಲೇ ವರ್ಕ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಇವರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿರ್ತಕ್ಕಂಥ ಟ್ರಾಫಿಕ್ ನ ಸಿಗ್ನಲ್ ಗಳಲ್ಲಿ ಆ ಒಂದು ಜನಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಅವಿನಾಶ್. ಎಸ್ ಲೋಕೇಶ್, ಇದೀಗ ಕಿರಣ್ ಇದ್ದಾರೆ ಹೆಬ್ಬಾಳದಿಂದ. ಅದಕ್ಕೆ ಕಿರಣ್, ಈಗ ನಾವು ನೋಡೋದಾದ್ರೆ ಅಲ್ಲಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ, ಏನಂತಾರೆ ಜನ? ಖಂಡಿತ ಅವಿನಾಶ್, ಏನು ಚಾಲುಕ್ಯ ಸರ್ಕಲ್ ಇಂದ ಹೆಬ್ಬಾಳದವರೆಗೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡಬೇಕು ಅಂತ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ಈಗ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಭಿಯಾನ ಆರಂಭಿಸಿರ್ತಕ್ಕಂಥದ್ದು. ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ST ಮಾಲ್ ಬಳಿ ಇರ್ತಕ್ಕಂಥ ನಮ್ಮ ಏನು ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋದು ಬಾಕ್ಸ್ ಏನಿಟ್ಟಿದೀವಿ ಅದಕ್ಕೆ ಬಂದು ಏನು ಜನರು ವೋಟ್ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರು ಬೇಕು ಅಂತ ಹೇಳಿದ್ರೆ ಮತ್ತೆ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಆಟೋ ಚಾಲಕ ಶ್ರೀನಾಥ್ ರೆಡ್ಡಿ ಬಂದಿದ್ರು, ಅವರು ಸಹ ವೋಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಟ್ರಾಫಿಕ್ ಸಮಸ್ಯೆ ಇದೆ, ಹೀಗಾಗಿ ಸ್ಟೀಲ್ ಬ್ರಿಡ್ಜ್ ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಹಿರಿಯ ನಾಗರಿಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಬಂದು ಅವರು ಹೇಳ್ತಾ ಇರ್ತಕ್ಕಂಥದ್ದು ಸ್ಟೀಲ್ ಬ್ರಿಡ್ಜ್ ಬೇಡವೇ ಬೇಡ, ಸರ್ಕಾರ ಇಲ್ಲೆಲ್ಲೋ ಕಿಕ್ ಬ್ಯಾಕ್ ಮಾಡೋದಕ್ಕೆ ಇದು ಮುಂದಾಗ್ತಾ ಇದೆ, ಇಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡೋದ್ರಿಂದ ಇದು ಬಾಳಿಕೆ ಬರೋದಿಲ್ಲ, ಹೀಗಾಗಿ ಆ ಸ್ಟೀಲ್ ಬ್ರಿಡ್ಜ್ ಬೇಡವೇ ಬೇಡ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡಬಾರ್ದು. ಏನು ಮಾಮೂಲಿ ಏನ್ ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡ್ತಾರೆ ಆ ಬ್ರಿಡ್ಜ್ ಗಳನ್ನ ನಿರ್ಮಾಣಿದ್ರೆ ಅದಕ್ಕೆ ಲೈಫ್ ಇರುತ್ತೆ, ಅದಕ್ಕೆ ಹೆಚ್ಚಿನ ಬಾಳಿಕೆ ಇರುತ್ತೆ, ಹೆಚ್ಚಿನ ವರ್ಷಗಳು ಸಹ ಅದು ಬಾಳಿಕೆ ಬರುತ್ತೆ. ಹೀಗಾಗಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡೋದ್ರಿಂದ ಕೆಲವೇ ವರ್ಷಗಳಲ್ಲಿ ಸ್ಟೀಲ್ ಬ್ರಿಡ್ಜ್ ಬಿದ್ದೋಗ್ಬೋದು, ಹಾಳಾಗ್ಬೋದು. ಹೀಗಾಗಿ ಸ್ಟೀಲ್ ಬ್ರಿಡ್ಜ್ ಬೇಡ ಅನ್ನೋ ಮಾತುಗಳನ್ನ ಹಿರಿಯ ನಾಗರಿಕರು ಹೇಳ್ತಾ ಇರ್ತಾರೆ. ಹೀಗಾಗಿ ಇನ್ನೂ ಅಭಿಯಾನ ಮುಂದುವರೆದಿರ್ತಕ್ಕಂಥದ್ದು ಸ್ಟೀಲ್ ಬ್ರಿಡ್ಜ್. ಓಕೆ ಎಸ್, ಇದೀಗ ಚಾಲುಕ್ಯ ಸರ್ಕಲ್ ಮತ್ತು ಹೆಬ್ಬಾಳದ ನಡುವೆ ಬರುವಂತದ್ದು ಮೈಕ್ರಿ ಸರ್ಕಲ್. ಅಲ್ಲಿಂದ ಥಾಮಸ್ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗ ಸದ್ಯಕ್ಕೆ ಹೇಗಿದೆ ರೆಸ್ಪಾನ್ಸ್ ಅಭಿಯಾನಕ್ಕೆ, ಏನಂತಾರೆ ಜನ? 6.7 ಕಿಲೋಮೀಟರ್ ವ್ಯಾಪ್ತಿಯ ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಏನು ಅಭಿಯಾನವನ್ನು ಆರಂಭಿಸ್ತಾ ಇದ್ವಿ, ಆ ಒಂದು ಅಭಿಯಾನದ ಭಾಗವಾಗಿ ಇವತ್ತು ಬೆಳಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಅಂದ್ರೆ ವೋಟಿಂಗ್ ಪೋಲ್ ಅನ್ನು ಹಮ್ಮಿಕೊಂಡಿದ್ವಿ. ಅಂತ ಹೇಳಿದ್ರೆ ಇದು ನಾವು ಸ್ಟೀಲ್ ಬ್ರಿಡ್ಜ್ ಬೇಕು ಅಥವಾ ಬೇಕು ಅನ್ನುವಂಥದ್ದು ಅಥವಾ ಬೇಡ ಅನ್ನುವಂಥದ್ದು ನಮ್ಮ ಇದಂತ ಅಂತ ಅಲ್ಲ, ಜನರ ಅಭಿಪ್ರಾಯಗಳು ಅಂತ ಪ್ರಮುಖವಾಗಿ ಈ ಉತ್ತರ ಭಾಗದಲ್ಲಿರುವಂತಹ ಈ ಉತ್ತರ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿರೋದ್ರಿಂದ ಈ ಒಂದು ಭಾಗದಲ್ಲಿ ಸಂಚರಿಸುವಂತಹ ಪ್ರಯಾಣಿಕರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಒಂದು ಜನಾಭಿಪ್ರಾಯವನ್ನ ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಏನು ಅಭಿಯಾನವನ್ನು ಆರಂಭಿಸ್ತಾ ಇದೀವಿ. 11 ಸ್ಥಳಗಳಲ್ಲಿ ಏನು ಒಂದ್ ರೀತಿ ಆ ವೋಟ್ ಬಾಕ್ಸ್ ಗಳನ್ನಿಟ್ಟು ಅಲ್ಲಿ ವೋಟ್ ಹಾಕುವಂತ ಒಂದು ಅಭಿಪ್ರಾಯಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಏನ್ ಮಾಡ್ತಾ ಇದ್ದೀವಿ. ತೋರಿಸಬಹುದಾ ಯಾವ ರೀತಿ ಆಗಿದೆ ಅಲ್ಲಿ? ಈಗ ಕ್ಯಾನೋಪಿಯನ್ ರೆಡಿ ಮಾಡಿದ್ರಿ, ಅದು ತೋರಿಸಬಹುದಾ ಅಂತ ಪ್ಯಾನ್ ಮಾಡಿ? ಖಂಡಿತ ಅವಿನಾಶ್, ಅದಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ. ಇದು ಒಟ್ಟಾರೆ ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯಲ್ಲೇ ನೋಡಿದಂತ ಟೈಮಲ್ಲಿ ನಮಗೆ ಗೊತ್ತಾಗತ್ತೆ ಏನು ಅಂತ ಹೇಳಿದ್ರೆ ಇದು ಒಂದು ಬಾಕ್ಸ್. ಇದು ಈ ಒಂದು ಬಾಕ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಬ್ಯಾಲೆಟ್ ಪೇಪರ್ಸ್ ಗಳನ್ನ ಕೆಲವೊಂದು ಬ್ಯಾಲೆಟ್ ಪೇಪರ್ಸ್ ಇಟ್ಟಿರ್ತೀವಿ. ಆ ಬ್ಯಾಲೆಟ್ ಪೇಪರ್ಸ್ ಮೇಲೆ ಜನ ಬರುವಂತ ಈ ಒಂದು ಭಾಗದಲ್ಲಿ ಸಂಚರಿಸುವಂತ ಜನ ಈ ಒಂದು ಬ್ಯಾಲೆಟ್ ಪೇಪರ್ ಮೇಲೆ ತಮ್ಮ ಅಭಿಪ್ರಾಯಗಳನ್ನ, ಅದು ಸ್ಟೀಲ್ ಬ್ರಿಡ್ಜ್ ಬೇಕು ಅಂತ ಹೇಳಿದ್ರೆ ಎಸ್ ಅಂತ, ಬೇಡ ಅಂತ ಹೇಳಿದ್ರೆ ನೋ ಅಂತ, ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಮೊಬೈಲ್ ನಂಬರ್ಗಳನ್ನು ಕೂಡ ಹಾಕಿ ಆ ನಂತರ ಈ ರೀತಿ ಮಡಚಿ ಈ ಒಂದು ಬ್ಯಾಲೆಟ್ ಇದೇನು ಬಾಕ್ಸ್ ಏನಿದೆ ಆ ಒಂದು ಬಾಕ್ಸ್ ಅಲ್ಲಿ ಹಾಕ್ಬೇಕಾಗತ್ತೆ. ಆ ಬಾಕ್ಸ್ ನಲ್ಲಿ ಏನು ಒಟ್ಟಾರೆ ಏನು ಅಭಿಪ್ರಾಯಗಳ ಮತಪತ್ರಗಳೇನಿರ್ತದೆ ಆ ಎಲ್ಲ ಮತಪತ್ರಗಳನ್ನ ಕ್ರೋಢೀಕರಿಸಿ ಸಂಜೆ ಅಂತ ನಮ್ಮ ಅಭಿಯಾನ ಮುಗಿದ ನಂತರ ಎಲ್ಲಾ ಇದನ್ನ ಅಭಿಪ್ರಾಯ ಬಂದಿರುವಂತಹ ಎಲ್ಲಾ ಮತಪತ್ರಗಳನ್ನ ಒಂದ್ ಕಡೆ ನಾವು ಕ್ರೋಢೀಕರಿಸಿ ಕೆಲವು ತಜ್ಞರು ಕೂಡ ಇರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ನುರಿತರು ಕೂಡ ಇರ್ತಾರೆ. ಆ ತಜ್ಞರನ್ನೆಲ್ಲ ಒಟ್ಟಿಗೆ ಸೇರಿಸಿ ಆ ಒಂದು ಪೋಲಿಂಗ್ ಏನ್ ಬಂದಿರುತ್ತೆ ಅಂತಿಮವಾಗಿ ಬೇಕು ಅಥವಾ ಬೇಡ ಪರ್ಸೆಂಟೇಜ್ ಆಫ್ ಅಭಿಪ್ರಾಯವನ್ನ ಕ್ರೋಢೀಕರಿಸಿ